ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಬುಕ್ ಆಫ್ ಸ್ವಾದಮ್. ಇವತ್ತು ಬಸ್ಸಾರು ಮತ್ತು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಈ ಥರ ಜಾಲರ ಇರೋವಂಥ ರೋಟಿ ಮಾಡ್ತೀವಲ್ಲ ಅಂಥದ್ರ ಮೇಲೆ ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡ್ಕೊಳ್ಳಿ. ಫುಲ್ ಪೀಲ್ ಮಾಡಿ ಈ ಥರ ಗ್ಯಾಸ್ ಮೇಲೆ ಇಟ್ಬಿಡಿ. ಚೆನ್ನಾಗಿ ಸುಟ್ಕೋಬೇಕಿದು. ಈ ಸಾರಿಂದು ಟೇಸ್ಟ್ ಇರೋದೇ ಆನಿಯನ್ನು ಮತ್ತು ಗಾರ್ಲಿಕ್ ಸುಡೋದ್ರಲ್ಲಿ. ಈ ಥರ ಅಕಸ್ಮಾತ್ ಜಾಲರ ಇಲ್ಲ ಅಂತಂದರೆ ಡೈರೆಕ್ಟ್ ಬರ್ನರ್ ಮೇಲೂ ಇಟ್ಕೋಬೋದು. ನೋಡಿ, ಸ್ವಲ್ಪ ತೆಗೆದು ನೋಡಿದೆ, ಬಟ್ ಇನ್ನೂ ಅದು ಬರ್ನ್ ಆಗಬೇಕು, ಸ್ವಲ್ಪ ಬ್ಲ್ಯಾಕಿಶ್ ಆಗಬೇಕು. ಹಾಗಂತ ತೀರಾ ಸೀದಿಸ್ಬೇಡಿ, ನಾ ತೋರಿಸ್ತೀನಿ ನೋಡಿ. ಎಸ್, ಇಷ್ಟ ಆಗಿದ್ದರೆ ಸಾಕು. ಇದನ್ನು ತಣ್ಣಕ್ಕಾಗೋದಕ್ಕೆ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಗಾರ್ಲಿಕ್ಕು ಈ ಥರ ಪೂರ್ತಿ ಇಟ್ಕೊಳ್ಳಿ. ಸ್ವಲ್ಪ ಸಿಪ್ಪೆ ಎಲ್ಲ ಈ ಥರ ಸುಡುತ್ತೆ, ಟೆನ್ಷನ್ ಏನಾಗೋದು ಬೇಡ. ಸ್ವಲ್ಪ ಆರಿಸ್ಕೊಂಡು ನೋಡಿ, ನಾನು ಅದೇ ಮಾಡ್ತಾ ಇರೋದು. ಸ್ವಲ್ಪ ಆರಿಸ್ಕೊಂಡು ಮತ್ತೆ ಇಟ್ಟೆ. ಅದು ಒಂದು ಸ್ವಲ್ಪ ಬ್ಲ್ಯಾಕ್ ಆಗಬೇಕು ಈ ಥರ. ಅದನ್ನು ಆರೋದಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಕುಕ್ಕರಿಗೆ 1 ಪಾವು ಗ್ರೀನ್ ಗ್ರಾಮ್ ಹಾಕಿದ್ದೀನಿ, ಹೆಸರು ಕಾಳು, ಅದಕ್ಕೊಂಚೂರು ಉಪ್ಪು. 1 ಪಾವ್ ಕಾಳಿಗೆ 2.5 ಗ್ಲಾಸ್ ನೀರು ಹಾಕಿದ್ದೀನಿ. ಕುಕ್ಕರ್ ಮುಚ್ಚಾದ್ಮೇಲೆ 2 ವಿಸಿಲ್ ಮಾಡ್ಕೊಳ್ಳೋಣ. ಕುಕ್ಕರ್ ಕೂಲ್ ಆದಮೇಲೆ ನಿಧಾನ ವಿಸಿಲ್ ತೆಗೆದು ಹೇಗೆ ಬೆಂದಿದೆ ನೋಡೋಣ. ನೋಡಿ, ಈ ಥರ ಬೆಂದಿದ್ರೆ ಸಾಕು. ಈಗ ಈ ಕಾಳಲ್ಲಿರೋ ನೀರನ್ನೆಲ್ಲ ಬಸ್ಕೋಬೇಕು, ಅಂದರೆ ಸ್ಟ್ರೈನ್ ಮಾಡ್ಕೋಬೇಕು. ಈಗ ಸ್ಟ್ರೈನ್ ಮಾಡ್ಕೊತಾ ಇದ್ದೀವಲ್ಲ, ಆ ವಾಟರ್ನೇ ಬಸ್ದಿರೋ ನೀರಲ್ಲಿ ಸಾರು ಮಾಡೋದು, ಅದಕ್ಕೆ ಇದು ಬಸ್ಸಾರು ಅಂತ ಹೇಳ್ತಾರೆ. ಈಗ ನೀರೆಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದಾಯಿತು. ಏನೇನು ಇದೆಯೋ ವಾಟರ್ ಕಂಟೆಂಟು ಅದನ್ನೆಲ್ಲ ಬಂದ್ಬಿಡಲಿ ಅಂತ ಸ್ವಲ್ಪ ಈ ಥರ ಮಾಡ್ತಾಯಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡೋಣ. ಆ ವಾಟರ್ನು ಸ್ಟೋರ್ ಮಾಡಿಟ್ಕೊಳ್ಳೋಣ, ಯಾಕಂದರೆ ಸಾರಿಗೆ ಮಿಕ್ಸ್ ಮಾಡಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಸುಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಈಗ ಕೂಲಾಗಿದೆ, ಅದನ್ನು ಹಾಗೆ ಹಾಕ್ಕೊಳ್ಳಿ. ಬೇಕಾದರೆ ಚಾಪ್ ಮಾಡಿ ಕೂಡ ಹಾಕೋಬೋದು, ಬಟ್ ನನ್ನ ಮಿಕ್ಸಿ ಸಪೋರ್ಟ್ ಮಾಡುತ್ತೆ ಅಂತ ನಾನು ಹಾಗೆ ಹಾಕಿದ್ದೀನಿ. ಆ್ಯಂಡ್ ನೋಡಿ, ಆ ಬ್ಲ್ಯಾಕದೆಲ್ಲ ಸುಟ್ಟಿರೋದೆಲ್ಲನೂ ಹಾಕ್ಕೊಳ್ಳಿ, ಅದೇ ಟೇಸ್ಟು. ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಾ, ತುರಿದಿರೋಂಥ ಕೋಕೋನಟ್ ಬಂದು ಒಂದು 4ರಿಂದ 5 ಸ್ಪೂನ್, ಕಾಲು ಚಿಪ್ ಅಂತ ಅಂದ್ಕೊಳ್ಳಿ. ಕಾಳು ಮೆಣಸು ಒಂದು 20ರಿಂದ 20, ಒಂದು ಸ್ವಲ್ಪ ಹುಣಸೆ ಹಣ್ಣು, 3 ಟೀ ಸ್ಪೂನು ಸಾಂಬಾರು ಪುಡಿ, ಮನೇಲಿ ಮಾಡ್ತೀವಲ್ಲ ಮೆಣಸಿನ ಪುಡಿ ಅದು, ಬೆಲ್ಲ ಒಂಚೂರು, ನನ್ನ ಹತ್ರ ಜಾಗ್ರಿ ಪೌಡರ್ ಇತ್ತು, ಸೊ ಅದನ್ನೊಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, 1-2 ಸ್ಟಿಕ್ ಅಷ್ಟು ಹಾಕ್ಕೊಳ್ಳಿ. ಇವಾಗ ಅರ್ಧ ರುಬ್ಕೊಂಡ್ಮೇಲೆ ಈ ಥರ ಬೇಯಿಸಿರೋ ಕಾಳನ್ನ ಮಿಕ್ಸ್ ಮಾಡ್ಕೊಂಡು ಫುಲ್ಲು ರುಬ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ಸಾರಿಗೆ ಒಗ್ಗರಣೆ ಹಾಕೋಣ. 1-2 ಟೇಬಲ್ ಸ್ಪೂನ್ ಅಷ್ಟು ಗೀ, ಸಾಸಿವೆ ಒಂಚೂರು,
ಒಣಗಿದ ಮೆಣಸಿನ್ಕಾಯಿ ಒಂದೆರಡು, ಸ್ವಲ್ಪ ಕರಿಬೇವಿನ ಸೊಪ್ಪು. ಸ್ವಲ್ಪ ಚಿಟಪಟ ಅಂದಮೇಲೆ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಿಕ್ಸ್ಚರು, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಜಾರಲ್ಲಿ ಸ್ವಲ್ಪ ಮಿಕ್ಕಿತ್ತಲ್ಲ ಮಸಾಲ, ಅದಕ್ಕೊಂಚೂರು ವಾಟರ್ ಹಾಕ್ಕೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಬಸ್ದಿಟ್ಟಿದ್ವಿ ನೋಡಿ ಆ ನೀರು ಕಾಳಿಂದ, ಅದನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟು ರುಚಿಗೆ ತಕ್ಕಷ್ಟು ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ಸಾರು. ಸ್ವಲ್ಪ ಥಿಕ್ನೆಸ್ಸು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆರಡು ಕುದಿ ಬರಲಿ ಈ ಥರ. ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸಾರು. ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಳ್ಳಿ. ಒಣಗಿದ ಮೆಣಸಿನ್ಕಾಯಿ, ಚೂರು ಕರಿಬೇವಿನ ಸೊಪ್ಪು, ಇದಕ್ಕೆ 2 ಆನಿಯನ್ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. 5 ಗ್ರೀನ್ ಚಿಲ್ಲಿ ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೂರು ಉಪ್ಪು ಹಾಕ್ಕೊಳ್ಳೋಣ. ಕಾಳಿಗೆ ಬೇರೆ ಉಪ್ಪು ಹಾಕಿದ್ವಲ್ಲ, ಸೊ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಬೆಂದಿರೋ ಕಾಳನ್ನ ಮಿಕ್ಸ್ ಮಾಡೋದು. ಇದನ್ನು ನೀವು ಯಾವ ಕಾಳಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಪಲ್ಯನ. ಕೆಲವರು ಸೊಪ್ಪಲ್ಲೂ ಮಾಡ್ತಾರೆ, ಹುರುಳಿಕಾಯಿ ಬೇಳೆಲ್ಲೂ ಮಾಡ್ತಾರೆ ಬಸ್ಸಾರನ್ನ. ನಾನು ಹೆಸರು ಕಾಳಲ್ಲಿ ಮಾಡಿದ್ದೀನಿ ಆ್ಯಂಡ್ ಅದನ್ನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಪ್ರೆಷರ್ ಹಾಕಬೇಡಿ, ಯಾಕಂದರೆ ಬೆಂದಿರೋ ಕಾಳೆಲ್ಲ ಒಂಥರ ಜಾಮ್ ಆಗಿಬಿಡುತ್ತೆ. ಸ್ಲೋ ಆಗಿ ಸ್ಟರ್ ಮಾಡ್ಕೊಳ್ಳಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ಈಗ ಒಂದು ಕಡೆ ಪಲ್ಯ ರೆಡಿ ಆಯಿತು, ಸಾರು ರೆಡಿ ಆಯಿತು. ಮುದ್ದೆಗೆ ತುಪ್ಪ ಹಾಕ್ಕೊಳ್ಳೋದು, ಸಾರು ಪಲ್ಯ ಇಟ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡೋದು. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please like and subscribe to my channel.